ಅನನ್ಯ ಭಟ್ಗೆ ನ್ಯಾಯ ಅದು ಯಾರು ಬರಲಿ ಬಿಡಲಿ ನಾವಂತೂ ಕೊಡಿಸೋರೆ ಅಂತ ಹೇಳಿದ್ದೆ ನಾನು. ಕೊಡಿಸಿದ್ದೀವಿ ಅನ್ನೋ ಸಮಾಧಾನ ಇದೆ, ನಮಗೆ ಕೊಡಿಸಿದ್ದೀವಿ ಅಂತ ಸಮಾಧಾನ ಇದೆ. ಸಿಕ್ಕಿಲ್ವಾ ಅನನ್ಯ ಭಟ್ಗೆ ನ್ಯಾಯ? ಈಗ ನೋಡಿ ಯಾವ ಫೋಟೋನ ಈ ಅಜ್ಜಿ ಇದೇ ನೋಡಿ ನನ್ನ ಮಗಳು ಅನನ್ಯ ಭಟ್ ಫೋಟೋ ಅಂತ ತೋರಿಸಿತ್ತಲ್ಲ, ವಾಸಂತಿ ಫೋಟೋ. ವಾಸಂತಿ ಕೊಡಗಿನ ಹೆಣ್ಣು ಮಗಳು, MS ರಾಮಯ್ಯ ಹಾಸ್ಪಿಟಲ್ನ ನರ್ಸು. 2005 ನಂತರ, ಇನ್ಫ್ಯಾಕ್ಟ್ 2004 ಆಸುಪಾಸಿನಲ್ಲಿ ರಂಗಪ್ರಸಾದ್ ಎನ್ನುವರ ಜೊತೆ ಲಿವಿಂಗ್ ಇನ್ ರಿಲೇಷನ್ಶಿಪ್ಪನ್ನು ಆರಂಭಿಸಿದ್ರಲ್ಲ, ಆ ರಂಗಪ್ರಸಾದ್ ಸೊಸೆ ವಸಂತಿ. ಈ ಫೋಟೋ ನಾವು ಇತಿಹಾಸನೇ ಬೆನ್ನತ್ಕೊಂಡು ಹೋಗ್ಬಿಟ್ವಿ. ಇದಕ್ಕೆ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನಿಂದ ಹಿಡಿದು MS ರಾಮಯ್ಯ ಹಾಸ್ಪಿಟಲ್ನ ಹಳೆ ಫೈಲ್ಗಳ ತನಕ ಏನೇನು ಹುಡುಕಿದ್ವೋ ನಮಗೆ ಗೊತ್ತು. ಅಂತಿಮವಾಗಿ ವಾಸಂತಿಯ ತವರು ಮನೆ ಕೊಡಗಿನಲ್ಲಿ, ಅದನ್ನು ಹುಡ್ಕೊಂಡು ಹೋದ್ವಿ ವಿರಾಜಪೇಟೆಯಲ್ಲಿ. ಭಾಳ ಬೇಜಾರು ಮಾಡ್ಕೊಂಡ್ರು ಅವ್ರ ಅಣ್ಣ ವಿಜಯ್. ಅದು ಹೆಂಗ್ರಿ ನನ್ನ ತಂಗಿ ಫೋಟೋ ನನ್ನ ಮಗಳು ಅಂತ ಈಕೆ ತೋರಿಸೋದಕ್ಕಾಗತ್ತೆ ಅಂತ. ವಾಸಂತಿ ಅವರು 2007 ಅಕ್ಟೋಬರ್ 8ನೇ ತಾರೀಕು ಅನುಮಾನಾಸ್ಪದ ರೀತಿಯಲ್ಲಿ ಕೆರೆಯಲ್ಲಿ ತೇಲ್ತಾ ಇರ್ತಾರೆ. ನಾಪತ್ತೆಯಾದ 24 ದಿನಗಳ ನಂತರ ಇವತ್ತು ವಿಜಯ್ ಅವರು ಹೇಳ್ತಾ ಇದ್ದಾರೆ, ನನ್ನ ತಂಗಿಯ ಸಾವಿನಲ್ಲಿ ಈ ಮುದುಕಿ ಕೈವಾಡ ಇದೆಯಾ ಅಂತ ನನಗೆ ಡೌಟ್ ಬರ್ತಾ ಇದೆ ಅಂತ. 2 ವರ್ಷಗಳ ಹಿಂದೆ ಸುಜಾತ ವಿರಾಜಪೇಟೆಗೆ ಹೋಗಿ ವಾಸಂತಿಯ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರಂತೆ. ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಇವರು. ಯಾಕೆ ತಗೊಂಡು ಹೋಗಿದ್ರು? 2 ವರ್ಷಗಳ ಹಿಂದೆ 2004ರಲ್ಲಿ ಈಕೆ ರಂಗಪ್ರಸಾದ ಬದುಕಿಗೆ ಪ್ರವೇಶ ಮಾಡ್ತಾಳೆ. 2007ರಲ್ಲಿ 3 ವರ್ಷಗಳ ನಂತರ ನನ್ನ ತಂಗಿ ಅನುಮಾನಾಸ್ಪದವಾಗಿ ಸಾಯ್ತಾಳೆ. 2015ರಲ್ಲಿ ರಂಗಪ್ರಸಾದ್ ಮಗ ಕೂಡ ಅಕಾಲಿಕವಾಗಿ ಸತ್ತು ಹೋಗ್ಬಿಡ್ತಾನೆ. 2025ರಲ್ಲಿ ರಂಗಪ್ರಸಾದ್ ಸಾಯ್ತಾರೆ. ಇದಕ್ಕೇನೋ ಕನೆಕ್ಷನ್ ಇದೆ ಅಂತ ವಿಜಯ್ ಅವ್ರದ್ದು ಡೌಟು. ವಿಜಯ್ ಅವರು ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಿದ್ರು, ಧನ್ಯವಾದ ಹೇಳಿದ್ರು. ನಾವು ಸುಮ್ಮನೆ ಫಾರ್ಮ್ಯಾಲಿಟಿಗೆ ಹೇಳ್ಬೋದು, ಅದರಲ್ಲಿ ಏನಿದೆ ರೀ, ನಮ್ಮ ಜವಾಬ್ದಾರಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಿದ್ದೀವಿ ಅಂತ. ಇದನ್ನು ಮಾಡೋ ಕ್ಷಮತೆ ಸುವರ್ಣ ನ್ಯೂಸಿಗಿದೆ. ಬಟ್ ಯಾರು ನಮ್ಮನ್ನು ಕೆಣಕಬೇಕು, ಕೆಣಕದ ಹೊರತು ಇದಾಗೋದಿಲ್ಲ. ಅದರ್ವೈಸ್ ನಾವು ಉಳಿದವ್ರ ರೀತಿಯಲ್ಲಿ ಇವತ್ತು ಹಂಗಾಯಿತು, ಅಲ್ಲಿಂದ ಇವ್ರು ಬಂದರು, ಇವ್ರು ಹಂಗಂದರು, ಅದನ್ನೇ ಹೇಳ್ಕೊಂಡಿರ್ತೀವಿ ನಾವು. ಬಟ್ ಹೆಸರು ಹಿಡಿದು ಕೆಣಕ್ತಾರೆ ನೋಡಿ, ಆವಾಗ ಎಲ್ಲ ಶಕ್ತಿ ಹೊರಗೆ ಬರೋದು ಬಂತು. ಈ ಸಲ ಇನ್ನೊಂದು ಸಲ ಕೆಣಕಿದ್ರೆ ಮತ್ತೇನೂ ಆಗ್ಬಿಡುತ್ತೆ. ಈಗ ಇರಲಿ ಬೇಡ, ನಾನು ಅಲ್ಲಿಗೆ ಹೋಗೋದಿಲ್ಲ.